ವೈರಲ್ ಜ್ವರ ಹೇಗೆ ಬರುತ್ತೆ, ಏನು ಲಕ್ಷಣಗಳು ಇದ್ದಾವೆ ವೈರಲ್ ಜ್ವರದಲ್ಲಿ, ಅದಕ್ಕೆ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಇದೆಯಾ ಇಲ್ವಾ ನೋಡ್ಕೊಳ್ಳೋಣ. ನಾನು ಡಾಕ್ಟರ್ ಮರ್ಲಿನ್, ಹೋಮಿಯೋಪತಿಕ್ ಫಿಸಿಷಿಯನ್. ಈ ವಿಡಿಯೋ ಜಸ್ಟ್ 3 minutes ನೋಡ್ಕೊಳ್ಳಿ ವೈರಲ್ ಡಿಸೀಸ್, ವೈರಲ್ ಫೀವರ್ ಬಗ್ಗೆ. ವೈರಲ್ ಫೀವರ್ ಅಂತ ಹೇಳುವಾಗ ಡೆಫಿನೆಟ್ಲಿ ಫೀವರ್ ಇದ್ದೇ ಇರುತ್ತೆ. ಸೊ ಫೀವರ್ ಎಷ್ಟಿರುತ್ತೆ? 101 to 104 ವೇರಿಯೇಷನ್ಸ್ ಆಗ್ಬೋದು. ಇದು ಹೈ ಟೆಂಪರೇಚರ್ ಅಂತ ಹೇಳ್ತೀವಿ. ಸೊ ಟೆಂಪರೇಚರ್ ಜಾಸ್ತಿ ಇರುವಾಗ ಡೆಫಿನೆಟ್ಲಿ ಬಾಡಿ ಕೂಡ ತುಂಬಾ ವೀಕ್ ಆಗ್ತದೆ, ಫಟೀಗ್ ಇರ್ತದೆ, ಮೆಲೈಸ್ ಇರ್ತದೆ, ಬಾಡಿ ಪೇನ್ಸ್ ಇರ್ತದೆ. ಸೊ ಇದು ಮೇನ್ ಲಕ್ಷಣ ನಿಮಗೆ ವೈರಲ್ ಅಲ್ಲಿ ಫಸ್ಟ್ ಕಾಣೋದು, ಫೀವರ್ ಮತ್ತೆ ಬಾಡಿ ಏಕ್. ಸೊ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ವೈರಲ್ ಫೀವರ್ ಇದೆ ಅಂತ. ಅದ್ರ ಜೊತೆ ನಿಮ್ಗೆ ಹೆಡ್ ಏಕ್ ಇರಬಹುದು, ನೆಗಡಿ, ಮೂಗಿಂದ ಸೋರೋದು ಕೂಡ ಇರಬಹುದು, ಇವನ್ ಹೋಸ್ನೆಸ್ ಆಫ್ ವಾಯ್ಸ್, ನಿಮ್ದು ಗಂಟ್ಲಲ್ಲಿ ನಿಮ್ಗೆ ಇರಿಟೇಷನ್ಸ್ ಆಗ್ಬಹುದು, ಕಫ ಕೂಡ ಬರಬಹುದು. ಜಾಸ್ತಿ 1-2 days ಆದ್ಮೇಲೆ ನೀವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲದ್ರೆ ಕಫ ಉಂಟಾಗ್ಬಹುದು. ಕೆಮ್ಮು ಯೂಶುವಲಿ ಫಸ್ಟ್ ಡ್ರೈ ಇರ್ತದೆ, ಮತ್ತೆ ಕೆಲವು ದಿನ ಆದ್ಮೇಲೆ ಸ್ವಲ್ಪ ಹೋರ್ಸ್ನೆಸ್ ಜಾಸ್ತಿ ಆಗ್ತದೆ. ನೀವು ಕೆಮ್ಮುವಾಗ ನಿಮ್ಗೆ ಗಂಟ್ಲಲ್ಲಿ ನೋವಾಗಬಹುದು, ಇಲ್ಲದಿದ್ರೆ ಇಲ್ಲಿ ಚೆಸ್ಟ್ ಅಲ್ಲಿ ಮೇಲೆ ಭಾಗ ನೋವಾಗಬಹುದು. ನೀವು ಟ್ರೀಟ್ಮೆಂಟ್ 7 ದಿವಸ ಒಳಗಡೆ ತಗೊಂಡ್ರೆ ಅದ್ ಕೆಮ್ಮು ಬೇಗ ವಾಸಿ ಆಗ್ತಾ ಇದೆ ಇತ್ತೀಚೆಗೆ. ಇಲ್ಲದಿದ್ರೆ ಈ ವೈರಲ್ ಕಾಫ್ ಅಂತೂ ಪೋಸ್ಟ್ ವೈರಲ್ ಕಾಫ್ ಅಂತ ಹೇಳ್ತೀವಿ, ಇದು 1 month 45 days ಕೂಡ ಹೋಗುತ್ತೆ. ಸೊ ಸರಿಯಾಗಿ ಟ್ರೀಟ್ಮೆಂಟ್ ಇನಿಷಿಯಲ್ ತಗೊಳ್ಬೇಕಾಗತ್ತೆ ನೀವು, ಸುಮ್ಮನೆ ಇಲ್ಲದ್ರೆ ನಿಮ್ದು ಕೆಮ್ಮು ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ 3 ದಿವಸ ಆದ್ಮೇಲೆ ನಿಮ್ಗೆ ಸ್ವಲ್ಪ ಹೊಟ್ಟೆಯಲ್ಲಿ ನೋವು ಆಗ್ಬಹುದು, ಮೋಷನ್ ಅಲ್ಲಿ ತೊಂದರೆ ಆಗ್ಬಹುದು. ಸೊ ಇದೆಲ್ಲ ಲಕ್ಷಣಗಳು ನಾವು ನೋಡ್ತೀವಿ ವೈರಲ್ ಫೀವರ್ ಅಲ್ಲಿ. ಅದಕ್ಕೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಇದೆಯಾ ಅಂತ ತುಂಬಾ ಮಂದಿದು ಒಂದು ಪ್ರಶ್ನೆ. ಹೌದು, ಖಂಡಿತ. ನಾವು ಜಸ್ಟ್ ಕ್ರಾನಿಕ್ ಡಿಸೀಸ್ ಅಲ್ಲ, ಈವನ್ ಫೀವರ್ ಡಿಸೀಸಸ್ ಅಲ್ಲಿ ನಾವು ಹೋಮಿಯೋಪತಿಯಲ್ಲಿ ಮೆಡಿಸಿನ್ಸ್ ಕೊಡ್ತೀವಿ ವೈರಲ್ಗೆ. ಸೊ ಜಾಸ್ತಿ ನಾವು ಕೊಡ್ತೀವಿ. ಇನಿಷಿಯಲಿ ನಿಮ್ಗೆ ಜಸ್ಟ್ ಮೂಗಲ್ಲಿ ಇಳಿತ ಬರ್ತಾ ಇದ್ರೆ, ನೆಗಡಿ ಇದ್ರೆ ನಾವು ಆರ್ಸೆನಿಕಮ್ ಆಲ್ಬಮ್ ಕೊಡ್ಬೋದು. ಹೆಡ್ ಏಕ್ಸ್ ಜಾಸ್ತಿ ಇದ್ರೆ ನಾವು ಜೆಲ್ಸೀಮಿಯಂ ವಿತ್ ಬ್ರಯೋನಿಯಾ ಕಾಂಬಿನೇಷನ್ಸ್ ಅಲ್ಲಿ ಕೊಡ್ಬೋದು. ನಿಮ್ಗೆ ಸೋರ್ ಥ್ರೋಟ್ ಆಗುವಾಗ, ಇರಿಟೇಷನ್ಸ್ ಆಗುವಾಗ, ಕಾಫ್ ಸ್ಟಾರ್ಟ್ ಆಗುವಾಗ ಹೆಪಾರ್ಸಲ್ಫ್ ಮತ್ತೆ ಸ್ಪಾಂಜ ಕೂಡ ಕೊಡ್ಬೋದು. ಹೆಡ್ ಏಕ್, ಬಾಡಿ ಪೇನ್ ಜಾಸ್ತಿ ಇದ್ರೆ ನಾವು ಬೆಲಡೋನ ಕೂಡ ಇನ್ಕ್ಲೂಡ್ ಮಾಡ್ತೀವಿ. ಮತ್ತೆ ನೀವು ಯಾವ ಲಕ್ಷಣಗಳು ನಿಮ್ಗೆ ಆ ಸ್ಪಾಟ್ ಅಲ್ಲಿ ಇದೆ, ವೀಕ್ನೆಸ್ ಇರ್ಬಹುದು, ಏನಿರ್ಬಹುದು, ಸೊ ಅದು ನಿಮ್ ಡಾಕ್ಟರ್ ನಿಮ್ಗೆ ಡಿಟೇಲ್ ಆಗಿ ನಿಮ್ದು ಟೆಸ್ಟ್ ಮಾಡಿ ನಿಮ್ಗೆ ಅದ್ರ ಜೊತೆ ಬೇರೆ ಮೆಡಿಸಿನ್ಸ್ ಕೂಡ ಕೊಡ್ತಾರೆ. ಸೊ ಈಗ ನಿಮ್ಗೆ ಗೊತ್ತಾಗಿದೆ ವೈರಲ್ ಡಿಸೀಸ್, ವೈರಲ್ ಫೀವರ್ ಏನು, ಅದಕ್ಕೆ ಮೆಡಿಕೇಶನ್ಸ್ ಏನು. ನಿಮ್ಗೆ ಯಾರಿಗಾದ್ರೂ ಈ ಪ್ರಾಬ್ಲಮ್ಸ್ ಇದ್ರೆ ನನಗೆ DM ಮಾಡ್ಬೋದು, ಇಲ್ಲದಿದ್ರೆ ಮೆಸೇಜ್ ಮಾಡಿ ನಿಮ್ದು ಏನು ಸಿಂಪ್ಟಮ್ಸ್ ಇದೆ ಅಂತ ಡೈರೆಕ್ಟ್ ಆಗಿ ಕಾಲ್ ಕೂಡ ಮಾಡ್ಬೋದು ಈ ನಂಬರ್. ಈವನ್ ಮೆಡಿಕೇಶನ್ಸ್ ನಿಮಗೆ ಕೊರಿಯರ್ ಮುಖಾಂತರ ತಲುಪುತ್ತೆ ನಿಮ್ಮ ಮನೆಗೆ. ನಿಮಗೆ ಈ ವಿಡಿಯೋನು ಲೈಕ್ ಆದ್ರೆ ನೀವು ಲೈಕ್ ಬಟನ್ ಅನ್ನು ಒತ್ತಬೇಕು. ಥ್ಯಾಂಕ್ ಯು.